ಚಿಕನ್ ತಿನ್ನಲು ಹೋಗೋಣ. ಹೌದು, ಹಸಿವಾಗಿದೆ. ನಾನು ಬರ್ತೀನಿ. ಹೇಗಿದೆ ನನ್ ಜೊತೆ ಸಿಕ್ಕಾಕಿಕೊಂಡಿದ್ದೀರಾ? ಓ, ಎಸ್ಕೇಪ್ ಆಗೋಣ. ಬೇ ಯವ್ವ, ಇವಳಿಗೆ ಏನೋ ಆಗ್ಬಿಟ್ಟಿದೆ ಕಣವ್ವ. ಏನಾರ ಒಕ್ಕೊಂಡ್ಬಿಟ್ಟಿದೆಯಾ ಮೈಯಲ್ಲಿ? ಅಲ್ಲೋ ಲಕ್ಷ್ಮಣ, ಇವಳಿಗೇನು ಮೈಯಲ್ಲಿ ಒಕ್ಕೊಳುತ್ತೆ, ನಮಗೆ ಮೈಯಲ್ಲಿ ಒಕ್ಕೊಳಂಗತೆ ಆ ಥರ ಹೊಡೆದಿದ್ದಾಳೆ. ತಗೋ ಅಂದ್ಬಿಟ್ಟು ಬಿಸಿ ಬಿಸಿ ಕಜ್ಜಾಯ ಅಂತಂದ್ಬಿಟ್ಟು ಕೊಡ್ತಾನೆ ಇದ್ದು ಬಿಡಿಸಿದ್ರು ಬಿಡ್ತಾನೆ ಇಲ್ಲ ಕಣೋ. ಮೈ ಮೇಲೆ ಕುತ್ಕೊಂಡು ಬ್ರಹ್ಮ ರಾಕ್ಷಸಿ ಬಂದಿರ್ತೈತಲ್ಲ ಆ ಥರ ಮಾಡ್ಬಿಟ್ಟು ನಮ್ಗೆ ಹೊಡಿತಾನೆ ಇದ್ಲು ಕಣೋ. ಅಲ್ಲಿ ಬೇವ, ಈಗೇನು ಮಾಡೋದು? ಆಕೆಗೇನು ಹುಚ್ಚಿಗೆ ಚಿಡೈತಾ ಹೆಂಗೆ? ಏನೂ ಗೊತ್ತಿಲ್ಲ ಲಕ್ಷ್ಮಣ, ನನಗೆ ಒಂದು ತಿಳಿಲಾರ್ದಂಗೆ ಆಗ್ಬಿಟ್ಟಿದೆ ಕಣೋ. ಈ ಮನೆಯಲ್ಲಿ ವಿಚಿತ್ರವಾಗೇ ನಡೀತಾ ಇದೆ ಕಣೋ. ಅಲ್ಲಿ ಬೇವ, ನಾವೆಲ್ಲರೂ ಮನೆ ದೇವ್ರಿಗೆ ಹೋಗಿ ಬಾ ದಿನ ಆಯ್ತಲ್ಲ, ಒಂದ್ಸತಿ ಮನೆ ದೇವ್ರಿಗೆ ಹೋಗಿ ಬರೋಣ. ಹ್ಞೂನಪ್ಪ, ಹಂಗೆ ಮಾಡ್ಬೇಕಾಗೈತಿ. ನಿಮ್ಮಣ್ಣನೂ ಒಂಥರ ಆಡಾಕತ್ತಾನ. ಯಾಕೋ ನನಗೂ ಅನುಮಾನ ಬರಾಕತ್ತೈತಿ. ರೀ ರೀ ಏನೇ ರೀ, ನೀವು ಮಟನ್ ತರಕಂತ ಹೋಗಿದ್ರಲ್ಲ, ತಂದ್ರಾ? ಹ್ಞೂನ್ವಾ ಸಸಿ, ನನ್ನ ಗಂಡ ಚಿಕನ್ ತಂದನ ಮಟನ್ ತಂದನ, ಹೋಗಿ ಹೋಗು. ಅತ್ತೇ, ಸಿಲಿಂಡರ್ ಖಾಲಿ ಆಗಿದೆಯಲ್ಲ. ಅಲ್ಲ ಕಣೆ ಸುಸು, ಪಕ್ಕದ ಮನೆ ಶಾರದಮ್ಮನ ಕಡೆ ಇಸ್ಕೊಂಬರ್ತೇನೆ ಸಿಲಿಂಡ್ರು, ಹೋಗಿ ಅಡುಗೆ ಮಾಡು. ನಾನು ಹೋಗ್ಲಾ ಅತ್ತೆ ತರಾಕೆ ಸಿಲಿಂಡರ್ನ? ತಾಯಿ ಜಗದಂಬೆ, ನೀನಂಕರ್ ಹೋಗ್ಬೇಡ. ಮತ್ತು ಅಲ್ಲಿ ಹೋಗಿ ಶಾರದಮ್ಮಗೆ ಹೋಗಿ ಬಿಸಿ ಬಿಸಿ ಕಜ್ಜಾಯ ರುಚಿ ಕಜ್ಜಾಯ ಮಾಡಿ ಕೊಡಲೆ, ನಾನು ತಗೋತಿನ್ನು ಅಂತ ಹೊಡಿತಾ ನಿಂತ್ರೆ ನಾನು ಏನವ ಮಾಡಲಿ? ಲಕ್ಷ್ಮಣನ ಕಳಿಸ್ತೀನಿ, ಅವನೇ ತಂದು ಕೊಡ್ತಾನೆ ಸಿಲಿಂಡ್ರನ್ನ. ಹೋಗು ಅಡುಗೆ ರೆಡಿ ಮಾಡೋಗು. ಅತ್ತೆ, ಸಿಲಿಂಡರ್ ತಂದ ಮೇಲೆ ಟೀ ಜೊತೆ ಏನಾದರೂ ಬಿಸಿ ಬಿಸಿ ಮಾಡಿಕೊಳ್ಳ ಅತ್ತೆ? ತಿಂತೀರಾ? ಬೇಡವಾ ನನ್ನ ಮುದ್ದು ಸೊಸೆ, ಇವಾಗ ಬಿಸಿ ಬಿಸಿ ಕೊಟ್ಟಿರೋದು ಸಾಕು ನನಗೆ, ಮತ್ತೇನು ಬೇಡ. ಸುಷ್ಮಾ ಇರು, ನಾನು ಬಂದು ಅಡುಗೆಗೆ ಹೆಲ್ಪ್ ಮಾಡ್ತೀನಿ. ಲಕ್ಷ್ಮಣ, ನನಗೆ ಯಾಕೋ ತುಂಬ ಅನುಮಾನ ಬರ್ತಾ ಇದೆ ಕಣೋ. ರಾಜಿ ನನ್ನ ಮುಂದೆ ಏನೋ ಮುಚ್ಚಿಡ್ತಾ ಇದ್ದಾಳೆ ಕಣೋ. ಇಲ್ಲಿ ಬಿಡಬೇವ, ಅವ್ರ್ಯಾಕೆ ನಮ್ಮ ಮುಂದೆ ಮುಚ್ಚಿರ್ತಾರ? ಹಂಗಲ್ಪ, ಈ ಮನೆಯಲ್ಲಿ ಏನೇನೋ ನಡೀತಾ ಇದೆ ಕಣೋ, ನಿನಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಂತಾರನ್ಬೇ, ಸುಮ್ಮನೆ ಹೋಗು. ಇವಾಗೆಲ್ಲ ಒಡಿಸ್ಕೊಂಡು ಮೈಕೈ ನೋವು ಮಾಡ್ಕೊಂಡಿದ್ಯಾ, ಸ್ವಲ್ಪ ರೆಸ್ಟ್ ಮಾಡು. ಅಡುಗೆ ಮಾಡಿದ್ಮೇಲೆ ಊಟಕ್ಕೆ ಕರೆದೈತಿ, ಅವಾಗ ಬಂದು ಊಟ ಮಾಡುವಂತಿ. ಸರಿಪ್ಪ, ನಾ ಹೋಗಿ ಸ್ವಲ್ಪ ಮಲ್ಕೊತೀನಪ್ಪ. ಯಾಕೋ ಮೈಕೈ ತುಂಬ ನೋವಾಗ್ತಾ ಇದೆ. ಯಾಕೋ ಅಲ್ಲಿ ಬೇ, ನಿನ್ನ ಸೊಸಿ ನಿನ್ನ ಹೊಡೆದಿದ್ದಕ್ಕೆ ನಿನ್ನ ಮೈಕೈ ನೋವಾಗಿರೋದು. ಹೌದಪ್ಪ. ಪರಕ ನಾ ಹೇಳಿದ್ನಿಲ್ಲ, ನೀ ಕೇಳಿಸ್ಕೊಂಡಿಲ್ಲ? ಅವ್ರ ಮನೇಲಿ ಮಟನ್ ಸಾಂಬಾರು ಮಾಡಾಕತ್ತಾರ, ಅದ್ರ ಜೊತೆ ಚಿಕನ್ ಸಾಂಬಾರು ಚಿಕನ್ ಕಬಾಬು ಮಾಡಿರ್ತಾರ. ನಡಿ ಒಳಗೆ ಹೋಗೋಣ, ಶಾಂತಕ್ಕನ್ನ ಮಾತಾಡ್ಸ್ಕೊಂಡಂಗೆ ಮಾಡಿ 1-4 ಚಿಕನ್ ಪಕೋಡಾಗಿ ಕಡೆ ತಿಂದು ಬರೋಣಂತ. ಅಲ್ಲ ಗಿರ್ಜಿ, ಕರಿಲಾರ್ದವ್ರ ಮನೆಗೆ ಊಟಕ್ಕೆ ಹೋದಂಗೆ ಆಯ್ತು. ಅವ್ರು ಕರೆದೇ ಇಲ್ಲ ನಮ್ಮನ್ನ ಊಟಕ್ಕೆ ಬಾ ಅಂತಂದು. ಅದು ಹೆಂಗೆ ಹೋಗೋಕ್ಕಾಗತ್ತೆ ಅವ್ರ ಮನೆಗೆ ಊಟಕ್ಕೆ? ಅಯ್ಯೋ ಪರಕ್ಕ, ನಿನಗೇನು ಗೊತ್ತಾಗಂಗಿಲ್ಲ, ನಡಿ ಹೋಗೋಣ. ಇವರೇನು ಇಲ್ಲಿ ಬಂದು ಗುಸು ಏನೋ ಮಾತಾಡ್ತಾ ಇದ್ದಾರೆ. ಪಾರಿ, ಲೇ ಪಾರಿ, ಗಿರ್ಜಿ, ಯಾಕ್ಲೇ ಅಲ್ಲಿ ಹೊರಗೆ ನಿಂತ್ಕೊಂಡು ಏನೇನೋ ಮಾತಾಡ್ತಾ ಇದ್ದೀರಾ? ಶಾಂತಕ್ಕ, ಯಾಕ ಪರಕ್ಕ, ಗಿರ್ಜಕ್ಕ, ಯಾಕೆ ಮನೆಗೆ ಹೋಗಿಲ್ವಾ ಇನ್ನೂ ನೀವು? ಅದು ಇಲ್ಲ ಶಾಂತಕ್ಕ. ಯಾಕೆ ಹೋಗಿಲ್ಲ ಗಿರ್ಜಕ್ಕ? ಪರಕ್ಕ, ಹೋಗ್ಬೇಕು ತಾನೆ ಮನೆಗೆ. ಅದು ಶಾಂತಕ್ಕ, ನಾನೆಲ್ಲ ಕೇಳಿಸ್ಕೊಂಬಿಟ್ಟೆ ಶಾಂತಕ್ಕ. ಏನು ಕೇಳಿಸ್ಕೊಂಡವ ನೀನು? ಅದು ಶಾಂತಕ್ಕ, ಗಿರ್ಜಿ ಹೇಳಿದ್ಲು ನಿಮ್ಮ ಮನೇಲಿ ಮಟನ್ ಅಂತೆ, ಚಿಕನ್ ಸಾಂಬಾರಂತೆ, ಇವತ್ತು ಪಕೋಡೆ ಎಲ್ಲ ಮಾಡ್ತೀರಂತೆ. ಅದಕ್ಕೆ ಶಾಂತಕ್ಕ ಊಟಕ್ಕೆ ಬಂದಿದ್ದೀವಿ ನಿಮ್ಮ ಮನೆಗೆ. ಅಂದರೆ ನೀವೆಲ್ಲ ಕರೆಯದೆ ಬರುವಂಥ ಅತಿಥಿಗಳು ಅಲ್ವಾ? ಹಾಗೇನಿಲ್ಲ ಬಿಡ ಶಾಂತಕ್ಕ, ಏನು ಮಾಡೋಣ ಹೇಳು. ನಿನ್ನ ಸೊಸಿ ಕಡೆ ಹಣ್ಣುಗಾಯಿ ನೀರ್ಗಾಯಿ ಅಂತಂದು ಓಡಿಸ್ಕೊಂಡು ಮೈ ಕೈ ಎಲ್ಲ ನೋವಾಗ್ಬಿಟ್ಟಿದೆ. ಇನ್ನು ಮನೆಗೆ ಹೋಗಿ ಅಡುಗೆ ಮಾಡೋದಂಕ ನಮ್ಮ ಕಡೆ ಆಗಂಗಿಲ್ಲ. ಅದು ಬೇರೆ ಲಕ್ಷ್ಮಣ ಅಲ್ಲೇ ಮಟನ್ ಅಂಗಡಿ ಮುಂದೆ ನಿಂತಿದ್ದ, ಅದನ್ನ ಹೇಳೋಣ ಅಂತ ನಿಮ್ಮ ಮನೆ ಕಡೆ ಬಂದೆ. ಇಷ್ಟೆಲ್ಲ ರಾದಂತ ಆಯಿತು ನೋಡಿ ಶಾಂತಕ್ಕ. ಶಾಂತಕ್ಕ, ನನಗೆ ಈ ವಿಷಯ ಗೊತ್ತಿರಲಿಲ್ವ, ಗಿರ್ಜಿನೇ ಹೇಳಿದ್ದು ಬಾ ಹೋಗೋಣ ಅಂತ, ಅದಕ್ಕೆ ಬಂದ್ವಿ ಶಾಂತಕ್ಕ. ಅಯ್ಯೋ ನನ್ನ ಕರ್ಮವೇ, ಬೆಳಿಗ್ಗೆರ ನನ್ನ ಸೊಸಿ ಇವರಿಗೆ ಬಿಸಿ ಬಿಸಿ ಕಜ್ಜಾಯ ಅಂತ ಹೊಡೆದ್ಬಿಟ್ಟು ಕಳ್ಸಾಳ. ಈಗ ನಾನು
ಊಟಕ್ಕೆ ಬನ್ನಿರಿ ಅಂತಂದ್ಬಿಟ್ಟು ನನ್ನ ಸೊಸಿಗೆ ಏನಾದರೂ ಊಟಕ್ಕೆ ಬಂದಾರ ಅಂತಂದು ಏನಾದರೂ ಹೇಳಿದ್ನಿ ಅಂದ್ರೆ ಮತ್ತೇನು ರಾದಂತ ಮಾಡ್ತಾಳೆ ಏನು ನನ್ನ ಸೊಸಿ. ಏನು ಶಾಂತಕ್ಕ ಏನೋ ಗುನುಗುನ ಅಂತಿದೆಯಲ್ಲ? ಏನೂ ಇಲ್ಲ ಬಿಡ ಯವ್ವ, ನನ್ನ ಸೊಸಿಗೆ ಏನಂತ ಹೇಳಿ ಅಂತ. ಎಲ್ಲಿ ನಿಮ್ಗೆ ಮತ್ತೆ ಮಧ್ಯಾಹ್ನ ಹೊಡೆದಂಗೆ ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಅಂತಂದ್ಬಿಟ್ಟು ಎಲ್ಲಿ ಕೊಡ್ತಾಳ ಏನ? ಪಾರಕ್ಕರ ಗಿರ್ಜಕ್ಕರ ಯಾವಾಗ ಬಂದ್ರಿ? ಬರ್ರಿ ಊಟ ಮಾಡ್ಕೊಂಡು ಹೋಗುವಂತ್ರಿ.